ಸ್ವಾತಂತ್ರ್ಯ ದಿನದಂದು ರಕ್ತ ದೋಕುಳಿ ಹರಿಸಲು ಬಂದಿದ್ದ ಪಾಕ್ ಉಗ್ರರ ಬೇಟೆ. 14 ರಾಜ್ಯಗಳಲ್ಲಿ 253 ಪಾಪಿಗಳ ಬಂಧನ. ಶಾಜಾದ್ ಭಟ್ಟಿ ಜಾಲ ಒಡಿಸ್. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ತ್ರಿವರ್ಣ ಧ್ವಜವನ್ನ ಹಾರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಮುಳುಗಿರುವಾಗ ಗಡಿಯಾಚೆ ಕುಳಿತಿರುವ ಶತ್ರುಗಳು ನಮ್ಮ ನೆಮ್ಮದಿಯನ್ನ ಕದಿಯಲು ಹಗಲಿರುಳು ಕರಾಳ ಷಡ್ಯಂತ್ರಗಳನ್ನ ಹೆಣೆಯುತ್ತಲೇ ಇರುತ್ತಾರೆ. ನಾವು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದೇವೆ ಎಂದ್ರೆ ನಮ್ಮ ಭದ್ರತಾ ಪಡೆಗಳು, ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಮತ್ತು ದೇಶದ ಮೂಲೆ ಮೂಲೆಗಳಲ್ಲಿ ಹದ್ದಿನ ಕಣ್ಣಿಟ್ಟಿರುತ್ತಾರೆ ಎನ್ನುವುದು ಕಟು ಸತ್ಯ. ಆದ್ರೆ ಈ ಬಾರಿ ಆಗಸ್ಟ್ ತಿಂಗಳಿನಲ್ಲಿ ಪಾಕಿಸ್ತಾನದ ಕುಖ್ಯಾತ ಬೇಹುಗಾರಿಕಾ ಸಂಸ್ಥೆ ಐಎಸ್ಐ ಭಾರತದ ಬೆನ್ನಿಗೆ ಚೂರಿ ಹಾಕಲು ಎಂತಹ ಭಾರಿ ದೊಡ್ಡ ಬಲೆ ಹೆಣೆದಿತ್ತು ಎನ್ನುವ ಆಘಾತಕಾರಿ ಸತ್ಯ ಇದೀಗ ಬಟ ಬಯಲಾಗಿದೆ. ಒಂದೆರಡು ಕಡೆಯಲ್ಲ, ಬರೋಬ್ಬರಿ 14 ರಾಜ್ಯಗಳಲ್ಲಿ ಏಕಕಾಲಕ್ಕೆ ನೂರಾರು ಅಮಾಯಕರ ಉಸಿರು ನಿಲ್ಲಿಸಲು ಪಾಕಿಸ್ತಾನದ ಉಗ್ರರು ಮಾಡಿದ ಆ ರಾಕ್ಷಸಿ ಪ್ಲಾನ್ ಅನ್ನ ನಮ್ಮ ನವಭಾರತದ ಗುಪ್ತಚರರು ಅಕ್ಷರಶಃ ಧೂಳಿಪಟ ಮಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹೌದು ವೀಕ್ಷಕರ, ಸ್ವಾತಂತ್ರ್ಯ ದಿನಾಚರಣೆಯ ಹೊಸ್ತಿಲಲ್ಲೇ ಭಾರತದಾದ್ಯಂತ ಭಾರಿ ದೊಡ್ಡ ವಿಧ್ವಂಸಕ ಕೃತ್ಯಗಳನ್ನ ಎಸಗಲು ಪಾಕಿಸ್ತಾನದ ಐಎಸ್ಐ ಬೆಂಬಲಿತ ಶಾಜಾದ್ ಭಟ್ಟಿ ಎನ್ನುವ ಕರಾಳ ಉಗ್ರರ ಜಾಲವೊಂದು ಸಿದ್ಧವಾಗಿತ್ತು. ಆದರೆ ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ವಿವಿಧ ರಾಜ್ಯಗಳ ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಜಂಟಿಯಾಗಿ ನಡೆಸಿದ ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಇಡೀ ಜಾಲವನ್ನ ಕಂಪ್ಲೀಟ್ ಆಗಿ ಬೇರು ಸಹಿತ ಕಿತ್ತು ಹಾಕಲಾಗಿದೆ. ಕೇವಲ ಒಂದು ರಾತ್ರಿಯ ಕಾರ್ಯಾಚರಣೆಯಲ್ಲಿ ದೇಶದ ಬರೋಬ್ಬರಿ 14 ರಾಜ್ಯಗಳಲ್ಲಿ ದಾಳಿ ನಡೆಸಿ 253ಕ್ಕೂ ಹೆಚ್ಚು ಶಂಕಿತರನ್ನ ಮತ್ತು ಸ್ಲೀಪರ್ ಸೆಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅವರ ಬಳಿ ಇದ್ದ ಮಾರಕ ಶಸ್ತ್ರಾಸ್ತ್ರಗಳು ಮತ್ತು ಅತ್ಯಾಧುನಿಕ ಕಣ್ಗಾವಲು ಉಪಕರಣಗಳನ್ನ ಜಪ್ತಿ ಮಾಡುವ ಮೂಲಕ ಪಾಕಿಸ್ತಾನದ ಅಹಂಕಾರವನ್ನ ಅಕ್ಷರಶಃ ಮಣ್ಣು ಮುಕ್ಕಿಸಲಾಗಿದೆ. ಅಷ್ಟಕ್ಕೂ ಈ ಶಾಜಾದ್ ಭಟ್ಟಿ ನೆಟ್ವರ್ಕ್ನ ಅಸಲಿ ರಹಸ್ಯವೇನು? ಭಾರತದ 14 ರಾಜ್ಯಗಳಲ್ಲಿ ಈತ ತನ್ನ ಕರಾಳ ಜಾಲವನ್ನ ಇಷ್ಟೊಂದು ಗುಪ್ತವಾಗಿ ವಿಸ್ತರಿಸಿದ್ದು ಹೇಗೆ? ಪಾಕಿಸ್ತಾನದ ಐಎಸ್ಐ ಈ ಉಗ್ರರಿಗೆ ಫಂಡಿಂಗ್ ಮತ್ತು ಟ್ರೈನಿಂಗ್ ನೀಡಿದ ಆ ಡೆಡ್ಲಿ ಪ್ಲಾನ್ ಎಂಥದ್ದು? ಸ್ವಾತಂತ್ರ್ಯ ದಿನಾಚರಣೆಯಂದು ದೇಶದ ಪ್ರಮುಖ ನಗರಗಳಲ್ಲಿ ಮತ್ತು ವಿಐಪಿಗಳ ಮೇಲೆ ಇವರು ಮಾಡ ಹೊರಟಿದ್ದ ಆ ಭೀಕರ ಕೃತ್ಯಗಳೇನು? ನಮ್ಮ ಭದ್ರತಾ ಪಡೆಗಳು ಇವರ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನ ಪತ್ತೆ ಹಚ್ಚಿ ಇವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಆ ರೋಚಕ ಘಟನಾವಳಿ ಎಂಥದ್ದು? ಬಂಧಿತರಾಗಿರುವ ಆ 253 ಪಾಪಿಗಳಿಂದ ಹೊರಬೀಳುತ್ತಿರುವ ಬೆಚ್ಚಿ ಬೀಳಿಸುವ ಸತ್ಯಗಳೇನು? ಬನ್ನಿ, ಇಂದಿನ ಈ ಎಕ್ಸ್ಕ್ಲೂಸಿವ್ ಮೆಗಾ ಡಿಫೆನ್ಸ್ ಮತ್ತು ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಲ್ಲಿ ಪಾಕ್ ಉಗ್ರರ ಕರಾಳ ಷಡ್ಯಂತ್ರ, ಶಾಬಾದ್ ಭಟ್ಟಿ ಜಾಲದ ಪತನ ಹಾಗೂ ನಮ್ಮ ಭದ್ರತಾ ಪಡೆಗಳ ಸಾಹಸದ ಪ್ರತಿಯೊಂದು ರೋಚಕ ಮಾಹಿತಿಯನ್ನ ಅತ್ಯಂತ ವಿವರವಾಗಿ ಬಿಚ್ಚಿಡೋಣ. ಪ್ರತಿಯೊಬ್ಬ ಭಾರತೀಯನು ಗರ್ವದಿಂದ ಮತ್ತು ಕುತೂಹಲದಿಂದ ತಿಳಿದುಕೊಳ್ಳಲೇಬೇಕಾದ ಮಹತ್ವದ ಮಾಹಿತಿ ಇದು. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಉಗ್ರರಿಗೆ ಆಶ್ರಯ ನೀಡುತ್ತಿರುವ ಪಾಕಿಸ್ತಾನದ ಈ ಕರಾಳ ಜಾಲವನ್ನ ಒಡಿಸ್ ಮಾಡಿದ ನಮ್ಮ ಭದ್ರತಾ ಪಡೆಗಳ ಸಾಹಸಕ್ಕೆ ಒಂದು ಸೆಲ್ಯೂಟ್ ಹೊಡೆಯಬೇಕು ಅಂತ ನಿಮ್ಗನ್ಸುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಭಾರತೀಯ ಸೇನೆ ಮತ್ತು ಗುಪ್ತಚರ ಇಲಾಖೆಯ ಶೌರ್ಯದ ಬಗ್ಗೆ ನಿಮಗೆ ಹೆಮ್ಮೆ ಇದ್ರೆ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ವೀಕ್ಷಕರೇ, ಈ ಇಡೀ ಕರಾಳ ಷಡ್ಯಂತ್ರವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಪಾಕಿಸ್ತಾನದ ಐಎಸ್ಐ ಮತ್ತು ಅದರ ನೆಚ್ಚಿನ ಬಂಟನಾಗಿರುವ ಶಾಜಾದ್ ಭಟ್ಟಿ ಎನ್ನುವ ಆ ಪರಮಪಾಪಿ ಉಗ್ರನ ಹಿನ್ನೆಲೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಶಾಜಾದ್ ಭಟ್ಟಿ ಎನ್ನುವನು ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಭಾರತದ ಯುವಕರನ್ನ ಬ್ರೈನ್ ವಾಶ್ ಮಾಡುವ ಕೆಲಸ ಮತ್ತು ಅವರನ್ನ ಸ್ಲೀಪರ್ ಸೆಲ್ಗಳನ್ನಾಗಿ ಪರಿವರ್ತಿಸುವ ಜಾಲದ ಬಹುಮುಖ್ಯ ರೂವಾರಿ. ಈತನಿಗೆ ಪಾಕಿಸ್ತಾನದ ಸೇನೆ ಮತ್ತು ಐಎಸ್ಐ ಅಧಿಕಾರಿಗಳು ನೇರವಾಗಿ ಹಣಕಾಸಿನ ನೆರವು ಮತ್ತು ತಾಂತ್ರಿಕ ಬೆಂಬಲವನ್ನ ನೀಡುತ್ತಿದ್ರು. ಈತನ ಮುಖ್ಯ ಗುರಿಯೇ ಭಾರತದ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡುವುದು. ಅದಕ್ಕಾಗಿ ಈತ ಆರಿಸಿಕೊಂಡ ದಿನವೇ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಪವಿತ್ರ ಸಮಯ. ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ಮೋದಿ ಅವರು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡುವಾಗ ಇಡೀ ದೇಶದ ಗಮನ ಅಲ್ಲಿರುತ್ತೆ. ಅದೇ ಸಮಯದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಅಂದ್ರೆ ರೈಲು ನಿಲ್ದಾಣಗಳು, ಬಸ್ ನಿಲ್ದಾಣಗಳು ಮತ್ತು ಜನನಿಬಿಡ ಮಾರುಕಟ್ಟೆಗಳಲ್ಲಿ ಏಕಕಾಲಕ್ಕೆ ಸ್ಫೋಟಗಳನ್ನ ನಡೆಸಿ ರಕ್ತ ದೋಕುಳಿ ಹರಿಸುವುದು ಈ ಜಾಲದ ಅತಿ ದೊಡ್ಡ ಟಾರ್ಗೆಟ್ ಆಗಿತ್ತು. ಈ ಕೃತ್ಯವನ್ನ ಎಸಗಲು ಅವರು ಕೇವಲ ಒಂದು ರಾಜ್ಯವನ್ನು ಆಯ್ಕೆ ಮಾಡಿಕೊಂಡಿರಲಿಲ್ಲ. ಬದಲಾಗಿ ಬರೋಬ್ಬರಿ 14 ರಾಜ್ಯಗಳಲ್ಲಿ ಅಂದ್ರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ಕರ್ನಾಟಕ, ಗುಜರಾತ್ ಮುಂತಾದ ಪ್ರಮುಖ ರಾಜ್ಯಗಳಲ್ಲಿ ತಮ್ಮ ಏಜೆಂಟ್ಗಳನ್ನ ಗುಪ್ತವಾಗಿ ನೆಲೆಗೊಳಿಸಿದ್ರು. ಈ ಏಜೆಂಟ್ಗಳು ಸಾಮಾನ್ಯ ಜನರಂತೆ, ಕ್ಯಾಬ್ ಡ್ರೈವರ್ಗಳಂತೆ ಮತ್ತು ಕಾರ್ಮಿಕರಂತೆ ಕೆಲಸ ಮಾಡುತ್ತಾ ಒಳಗೊಳಗೆ ವಿಧ್ವಂಸಕ ಕೃತ್ಯಗಳಿಗೆ ಸಿದ್ಧತೆ ನಡೆಸುತ್ತಿದ್ರು. ಆದ್ರೆ ಪಾಕಿಸ್ತಾನದ ಈ ಪಾಪಿಗಳಿಗೆ ಗೊತ್ತಿರಲಿಲ್ಲ ನಮ್ಮ ನವಭಾರತದ ಗುಪ್ತಚರ ಇಲಾಖೆ ಎಷ್ಟೊಂದು ಬಲಿಷ್ಠವಾಗಿದೆ ಎನ್ನುವುದು. ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಐಬಿ ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದ್ರೆ ಎನ್ಐಎ ಅಧಿಕಾರಿಗಳು ಕಳೆದ 6 ತಿಂಗಳಿಂದ ಈ ಶಾಜಾದ್ ಭಟ್ಟಿ ಜಾಲದ ಪ್ರತಿಯೊಂದು ಡಿಜಿಟಲ್ ಹೆಜ್ಜೆ ಗುರುತನ್ನ ಅತ್ಯಂತ ನಿಖರವಾಗಿ ಟ್ರ್ಯಾಕ್ ಮಾಡುತ್ತಿದ್ರು. ಈ ಉಗ್ರರು ಪರಸ್ಪರ ಸಂಪರ್ಕಿಸಲು ಡಾರ್ಕ್ ವೆಬ್ ಮತ್ತು ಅತ್ಯಂತ ರಹಸ್ಯವಾದ ಎನ್ಕ್ರಿಪ್ಟೆಡ್ ಆಪ್ ಗಳನ್ನ ಬಳಸುತ್ತಿದ್ರು. ಆದ್ರೂ ನಮ್ಮ ಸೈಬರ್ ತಜ್ಞರು ಆ ಆಪ್ ಗಳ ರಹಸ್ಯವನ್ನ ಭೇದಿಸಿ ಅವರು ನಡೆಸುತ್ತಿದ್ದ ಪ್ರತಿಯೊಂದು ಆಡಿಯೋ ಕಾಲ್ ಮತ್ತು ಮೆಸೇಜ್ ಗಳನ್ನ ಡಿಕೋಡ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಅವರ ಬಳಿ ಪಾಕಿಸ್ತಾನದಿಂದ ಹವಾಲಾ ಮೂಲಕ ಬರುತ್ತಿದ್ದ ಕೋಟಿ ಕೋಟಿ ಹಣದ ಮೂಲವನ್ನ ಕೂಡ ನಮ್ಮ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರ ಬರುತ್ತಿದ್ದಂತೆಯೇ ಈ ಉಗ್ರರ ಚಲನವಲನಗಳು ತೀವ್ರಗೊಂಡವು. ಅವರು ಸ್ಫೋಟಕಗಳನ್ನ ಜೋಡಿಸಲು ಮತ್ತು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಲು ಶುರು ಮಾಡಿದ್ರು. ಈ ಖಚಿತ ಮಾಹಿತಿ ಸಿಕ್ಕ ತಕ್ಷಣವೇ ಭಾರತದ ಭದ್ರತಾ ಪಡೆಗಳು ಒಂದು ಭಾರಿ ದೊಡ್ಡ ಜಂಟಿ ಕಾರ್ಯಾಚರಣೆಯನ್ನ ಅಂದ್ರೆ
ಮೆಗಾ ಕ್ರಾಕ್ ಡೌನ್ ಅನ್ನ ಶುರು ಮಾಡಿದ್ರು. ಒಂದೆರಡು ಕಡೆಯಲ್ಲ, ಬರೋಬ್ಬರಿ 14 ರಾಜ್ಯಗಳ ಪೊಲೀಸರು ಮತ್ತು ATS ಅಧಿಕಾರಿಗಳು ಏಕಕಾಲಕ್ಕೆ ರಾತ್ರೋರಾತ್ರಿ ದಾಳಿಗಳನ್ನ ನಡೆಸಿದ್ರು. ಯಾರಿಗೂ ಕಣ್ಣು ಬಿಡಲು ಸಮಯ ಕೊಡದಂತೆ ನೂರಾರು ಶಂಕಿತರ ಮನೆಗಳ ಬಾಗಿಲು ಒಡೆದು ಅವರನ್ನ ವಶಕ್ಕೆ ಪಡೆಯಲಾಯಿತು. ಒಟ್ಟು 253ಕ್ಕೂ ಹೆಚ್ಚು ಜನರನ್ನ ಡಿಟೈನ್ ಅಂದ್ರೆ ವಶಕ್ಕೆ ಪಡೆಯಲಾಗಿದ್ದು, ಅವರೆಲ್ಲರೂ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಶಾಜಾದ್ ಭಟ್ಟಿ ಜಾಲದೊಂದಿಗೆ ಸಂಪರ್ಕದಲ್ಲಿದ್ದರು ಎನ್ನುವ ಆಘಾತಕಾರಿ ಸತ್ಯ ಬಯಲಾಗಿದೆ. ದಾಳಿಯ ಸಮಯದಲ್ಲಿ ನಮ್ಮ ಅಧಿಕಾರಿಗಳಿಗೆ ಸಿಕ್ಕ ಸಾಕ್ಷ್ಯಾಧಾರಗಳನ್ನ ನೋಡಿದ್ರೆ ಇಡೀ ದೇಶವೇ ಅಕ್ಷರಶಃ ಬೆಚ್ಚಿ ಬೀಳುವಂತಿದೆ. ಬಂಧಿತರ ಅಡುಗುತಾಣಗಳಿಂದ ಅಪಾರ ಪ್ರಮಾಣದ ಮಾರಕ ಶಸ್ತ್ರಾಸ್ತ್ರಗಳನ್ನ, ಡಿಜಿಟಲ್ ಉಪಕರಣಗಳು ಮತ್ತು ಅತ್ಯಾಧುನಿಕ ಕಣ್ಗಾವಲು ಸಾಧನಗಳನ್ನ ಜಪ್ತಿ ಮಾಡಲಾಗಿದೆ. ಕೇವಲ ಶಸ್ತ್ರಾಸ್ತ್ರಗಳು ಮಾತ್ರವಲ್ಲದೆ ದೇಶದ ಪ್ರಮುಖ ವಿಐಪಿಗಳ ಚಲನವಲನಗಳ ನಕ್ಷೆಗಳು ಮತ್ತು ಸೇನಾ ನೆಲೆಗಳ ಮಾಹಿತಿಗಳು ಕೂಡ ಇವರ ಬಳಿ ಪತ್ತೆಯಾಗಿವೆ. ಇವರು ಡ್ರೋನ್ಗಳನ್ನ ಬಳಸಿ ನಮ್ಮ ರಕ್ಷಣಾ ವ್ಯವಸ್ಥೆಗಳ ಮೇಲೆ ಕಣ್ಗಾವಲು ಇಡಲು ಪ್ರಯತ್ನಿಸುತ್ತಿದ್ದ ಕರಾಳ ಸನ್ನಿವೇಶವು ಈ ದಾಳಿಯಿಂದ ಜಗಜ್ಜಾಹೀರಾಗಿದೆ. ಇಂತಹ ಅತ್ಯಾಧುನಿಕ ಉಪಕರಣಗಳು ಸಾಮಾನ್ಯ ಜನರ ಕೈಗೆ ಸಿಗಲು ಸಾಧ್ಯವೇ ಇಲ್ಲ. ಇದರ ಹಿಂದೆ ಪಾಕಿಸ್ತಾನದ ISIನ ಬೆಂಬಲ 100ಕ್ಕೆ 100% ಇರುವುದು ಅಧಿಕೃತವಾಗಿ ಸಾಬೀತಾಗಿದೆ. ಈ ಕಾರ್ಯಾಚರಣೆಯ ಯಶಸ್ಸಿನ ಹಿಂದೆ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಅವರ ಬಲಿಷ್ಠ ಮಾರ್ಗದರ್ಶನ ಅಡಗಿದೆ. ವೀಕ್ಷಕರ, ದೋವಲ್ ಅವರು ರೂಪಿಸಿದ ಜೀರೋ ಟಾಲರೆನ್ಸ್ ನೀತಿಯಿಂದಾಗಿ ಇಂದು ರಾಜ್ಯ ಮತ್ತು ಕೇಂದ್ರದ ತನಿಖಾ ಸಂಸ್ಥೆಗಳು ಯಾವುದೇ ಅಹಂಕಾರವಿಲ್ಲದೆ ಒಟ್ಟಾಗಿ ಕೆಲಸ ಮಾಡುತ್ತಿವೆ. ಹಿಂದೆಲ್ಲ ಒಂದು ರಾಜ್ಯದ ಪೊಲೀಸರಿಗೆ ಇನ್ನೊಂದು ರಾಜ್ಯದ ಪೊಲೀಸರ ಜೊತೆ ಮಾಹಿತಿಯ ಕೊರತೆ ಇರ್ತಿತ್ತು. ಆದರೆ ಇಂದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ದೇಶದ ಭದ್ರತಾ ಜಾಲ ಒಂದೇ ಗ್ರಿಡ್ ನಲ್ಲಿ ಕನೆಕ್ಟ್ ಆಗಿದೆ. ಎಲ್ಲೇ ಒಂದು ಸಣ್ಣ ಅನುಮಾನಾಸ್ಪದ ಚಲನವಲನ ಕಂಡ್ರು ತಕ್ಷಣವೇ ದೆಹಲಿಗೆ ಅಲರ್ಟ್ ಹೋಗುತ್ತದೆ. ಇದೇ ಕಾರಣದಿಂದ ಪಾಕಿಸ್ತಾನದ ಎಂತಹದ್ದೇ ಬೃಹತ್ ಷಡ್ಯಂತ್ರವಾದರೂ ಅದು ಕಾರ್ಯಗತವಾಗುವ ಮುನ್ನವೇ ಕಂಪ್ಲೀಟ್ ಆಗಿ ಒಡಿಸಾಗುತ್ತಿದೆ. ಬಂಧಿತರಾಗಿರುವ ಈ 253 ಪಾಪಿಗಳನ್ನ ಇದೀಗ ರಹಸ್ಯ ಸ್ಥಳಗಳಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರ ಮೊಬೈಲ್ಗಳು ಮತ್ತು ಲ್ಯಾಪ್ಟಾಪ್ಗಳಿಂದ ರಿಟ್ರೀವ್ ಮಾಡಲಾದ ಡೇಟಾಗಳ ಮೂಲಕ ಭಾರತದಲ್ಲಿರುವ ಇತರ ಸ್ಲೀಪರ್ ಸೆಲ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ಪಾಕಿಸ್ತಾನದ ISI ಭಾರತದಲ್ಲಿ ಕೋಮುವಾದಿ ಗಲಭೆಗಳನ್ನ ಸೃಷ್ಟಿಸಲು ಮತ್ತು ಆರ್ಥಿಕತೆಯನ್ನ ಹಾಳು ಮಾಡಲು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಗಳನ್ನ ಸುರಿಯುತ್ತಿದೆ. ಆದರೆ ನಮ್ಮ ಯೋಧರು ಮತ್ತು ಗುಪ್ತಚರರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಈ ದೇಶದ ಮಣ್ಣನ್ನ ರಕ್ಷಣೆ ಮಾಡುತ್ತಿದ್ದಾರೆ. ದೇಶದೊಳಗೆ ವಿಧ್ವಂಸಕ ಕೃತ್ಯಗಳನ್ನು ಮಾಡಲು ಮುಂದಾದ ದೇಶದ್ರೋಹಿಗಳಿಗೆ UAPA ನಂತಹ ಕಠಿಣ ಕಾಯ್ದೆಯಡಿಯಲ್ಲಿ ಶಿಕ್ಷೆ ನೀಡಿ ಇವರು ಜೀವನ ಪೂರ್ತಿ ಜೈಲಿನಲ್ಲಿಯೇ ಕೊಳೆಯುವಂತೆ ಮಾಡುವುದು ಭದ್ರತಾ ಸಂಸ್ಥೆಗಳ ಮುಂದಿನ ಬಹುದೊಡ್ಡ ಹೆಜ್ಜೆಯಾಗಿದೆ. ಅಂತಿಮವಾಗಿ ಈ ಇಡೀ ಬಾರಿ ದೊಡ್ಡ ಭದ್ರತಾ ಕಾರ್ಯಾಚರಣೆಯನ್ನ ಅವಲೋಕಿಸಿದಾಗ ನಮಗೆ ಕಾಡುವ ಒಂದು ಬಾರಿ ದೊಡ್ಡ ಸತ್ಯವೆಂದರೆ ಶತ್ರುಗಳು ನಮ್ಮ ನೆರೆಹೊರೆಯಲ್ಲೇ ಇದ್ದುಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕಲು ಸದಾ ಕಾಯುತ್ತಿರುತ್ತಾರೆ ಎನ್ನುವುದು. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನ ರಕ್ತಸಿಕ್ತಗೊಳಿಸಲು ಪಾಕಿಸ್ತಾನ ಹೆಣೆದಿದ್ದ ಈ ಬೃಹತ್ ಜಾಲ ಪತನವಾಗಿರುವುದು ಕೇವಲ ಒಂದು ಕಾರ್ಯಾಚರಣೆಯ ಯಶಸ್ಸಲ್ಲ, ಬದಲಾಗಿ ಇದು ನವಭಾರತದ ಅಜೇಯ ಶಕ್ತಿಯ ಸಂಕೇತವಾಗಿದೆ. ಪಾಕಿಸ್ತಾನ ಇಂತಹ 100 ಶಾಜಾದ್ ಭಟ್ಟಿಗಳನ್ನ ಹುಟ್ಟು ಹಾಕಿದ್ರು ಅವರನ್ನು ಬೇರು ಸಹಿತ ಕಿತ್ತು ಹಾಕುವ ಅಗಾಧವಾದ ತಾಕತ್ತು ನಮ್ಮ ಭಾರತೀಯ ಭದ್ರತಾ ಪಡೆಗಳಿಗೆ ಇದೆ ಎನ್ನುವುದೇ ಇಡೀ ಪ್ರಜ್ಞಾವಂತ ಜಗತ್ತಿನ ಕಟು ಸತ್ಯವಾಗಿದೆ. ಭಾರತದ ವಿರುದ್ಧ ಕಣ್ಣೆತ್ತಿ ನೋಡುವ ಪ್ರತಿಯೊಬ್ಬ ಶತ್ರುವಿಗೂ ಇದೊಂದು ಬಾರಿ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ ಅಂದ್ರೆ ಖಂಡಿತ ಹೌದು. ಪಾಕ್ ಉಗ್ರರ ಕರಾಳ ಷಡ್ಯಂತ್ರ, ಶಾಜಾದ್ ಭಟ್ಟಿ ಜಾಲದ ಪತನ ಮತ್ತು ನಮ್ಮ ಭದ್ರತಾ ಪಡೆಗಳ ಸಾಹಸದ ಈ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ವಿಡಿಯೋಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ. ದೇಶ ವಿದೇಶದ ಆಗುಹೋಗುಗಳನ್ನ ಗಮನಿಸ್ತಿರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.